ಇವತ್ತೇನಪ್ಪ ಮ್ಯಾಟರ್ ಅಂತಂದ್ರೆ ಕುದುರೆಗೆ ಶೂ ಅಂದ್ರೆ ಏನ್ ನಾಲ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ನಾವು ಕರ್ಸಿದ್ವಿ. ಬಿಜಾಪುರ್ನ ಬಂದಿದ್ದಾರೆ. ನಮ್ ಸೌತ್ ಸೈಡ್ ಅಲ್ಲಿ ಅಷ್ಟು ಪ್ರೊಫೆಷನಲ್ ಆಗಿ ಹೊಡ್ಯಾರು ಸಿಗಲ್ಲ. ಈ ನಾರ್ತ್ ಸೈಡ್ ಅಲ್ಲಿ ಏನಾಗುತ್ತೆ, ಆ ಕಡೆ ಎಲ್ಲ ಕುದುರೆ ಶೋಕಿ ಜಾಸ್ತಿ ಆ ಕಡೆ ಎಲ್ಲ. ಅದಕ್ಕೋಸ್ಕರ ಆ ಕಡೆಯಿಂದಾನೇ ಆಲ್ಮೋಸ್ಟ್ ಎಲ್ಲ ಪ್ರಿಫರ್ ಮಾಡ್ತೀವಿ ನಾವು. ಈ ಕಡೆಯಿಂದ ಅಷ್ಟು ಬರಲ್ಲ ಯಾರು ಹೊಡ್ಯಾರು. ನೀವೇನು ದನ್ಗಳು ಹೊಡೆಯ ಶೂ ನೋಡ್ತಿರಲ್ಲ ನೀವು, ಕುದುರೆನ ಇದು ದನ್ಗಳನ್ನ ಮಲಗಿಸಿ 4 ಕಾಲ್ ಕಟ್ಟಿ ಹೊಡಿತಾರೆ. ಬಟ್ ಕುದುರೆಗಳನ್ನ ಅಲ್ಲಿ ಹಂಗಲ್ಲ. ನಾವು ಏನ್ ಮಾಡ್ತೀವಿ, ನಿಲ್ಸಿ ಹೊಡಿತೀವಿ ಕುದುರೆಗಳನ್ನ. ಅಂದ್ರೆ ದನ್ಗಳಿಗೆ ನೋಡ್ದಂಗೆ ನೀವು 4 ಕಾಲ್ನ ಹಿಂಗ್ ಕ್ರಾಸ್ ಅಲ್ಲಿ ಕಟ್ಟಿ, ಕುದುರೆ ಕಾಲ್ಗಳನ್ನ 4 ಕಾಲ್ ಕ್ರಾಸ್ ಅಲ್ಲಿ ಕಟ್ಟಿ ಹಿಂಗೆ ಏನ್ ಮಾಡ್ತಾರೆ, ಹೊಡಿತಾರೆ. ಬಟ್ ನಮ್ದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕುದುರೆಗಳನ್ನ ನಿಂತಲ್ಲಿ ಏನ್ ಮಾಡ್ತಾರೆ, 4 ಕಾಲ್ ಮುಂದಿನ ಕಾಲ್ ಎತ್ತಿ ಹಿಂದಿನ ಕಾಲ್ ಉಲ್ಟಾ ಎತ್ತಿ ಹೊಡಿತಾರೆ. ಅದಕ್ಕೋಸ್ಕರ ನಾವು ಆ ಕಡೆಯಿಂದಾನೆ ಪ್ರಿಫರ್ ಮಾಡ್ತೀವಿ. ಕುದುರೆ ಇಲ್ಲಿ ಹೊಡಿತಾರೆ, ನಾನು ಹೊಡಿತೀವಿ ಬಂದು ಅಂದ್ಬಿಟ್ಟು ಕುದುರೆ ಮಲಗಿಸ್ಬಿಡ್ತಾರೆ ಉದ್ದಡ್ಡ. ಅದು ತಪ್ಪದು, ಬಹಳ ತಪ್ಪದು. ಯಾಕಂತಂದ್ರೆ ಕುದುರೆ ಮಲಗಿಸಬಾರ್ದು. ನಾವು ಹೊಡಿಬೇಕಾದ್ರೆ ಕುದುರೆ ಮಲಗಿಸ್ಲೇಬಾರ್ದು. ಯಾಕಂದ್ರೆ ಕುದುರೆ ಮಲಗೋದು ಇಲ್ಲ. ನೀವು ಕುದುರೆ ಕುತ್ಕೊಂಡ್ರದೆಲ್ಲ ನೋಡಿರಲ್ಲ. ಬಹಳ ಕುದುರೆ ಕುತ್ಕೊಂತಾವ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಲೈಟ್ ಆಗಿ ಯಾವಾಗ ಒಂದ್ ಟೈಮ್ ಯಾರು ಇರಬಾರ್ದು, ನಿಶಬ್ದ ಇರ್ಬೇಕು, ಆ ಟೈಮಲ್ಲಿ ಕುತ್ಕೊಂತಾವ್ ಅಷ್ಟೇ. ಬಟ್ ಬಹಳ ಕುತ್ಕೊಂಡ ಸುಳ್ಳು. ಆಮೇಲೆ ಕುದುರೆನ ಖಾಲಿ ರೋಡಲ್ಲಿ ಓಡಿಸ್ಬಾರ್ದು. ಹೇಳ್ಬೇಕಂದ್ರೆ ನಾಲಿಂದ ವಿತೌಟ್ ನಾಲ್ ಓಡಿಸ್ಬಾರ್ದು. ನಾವು ಏನ್ ಮಾಡ್ತೀರಿ, ಈಗ ರೈಡಿಂಗ್ ಕೊಡ್ಲೇಬೇಕಾಗತ್ತೆ ಕುದುರೆ, ಇಲ್ಲ ಅಂತ ಅದಕ್ಕೆ ನಾವು ಜಾಸ್ತಿ ಸ್ಪೀಡ್ ಆಗಿ ಓಡಿಸಿದಂಗೆ ಲೈಟ್ ಮೆಲ್ಡಾಗಿ ಓಡಿಸಿರ್ತೀವಿ ಅಷ್ಟೇ, ಬೇರೆ ಎಂತದ್ದು ಇಲ್ಲ. ಅದಕ್ಕೋಸ್ಕರ ಈಗ 4 ಕಟ್ಸಿದ್ವಿ. ಇಮೇಲಿಂದ ಸೌಂಡ್ ಸ್ಟಾರ್ಟ್, ಇನ್ಮೇಲಿಂದ ಗತ್ತು ಬೇರೆ. ಆ ಸೌಂಡ್ ಅಲ್ಲಿ ಚೆನ್ನಾಗಿರುತ್ತೆ ಅದೊಂಥರ. ನಿಮ್ಗೆ ಹೇಳ್ತಿದ್ದೆ, ನಾಲಿರ್ಬೇಕು ಆ ಸೌಂಡೇ ಬೇರೆ, ನಾಲಿರ್ಬೇಕು ಆ ಸೌಂಡೇ ಬೇರೆ ಅಂತ ಹೇಳಿ. ಇವತ್ತು 4 ಓಡಿಸ್ಬಿಟ್ಟು ಅದು ತಕ್ಷಣ ಕುದುರೆ ನಿಲ್ಸಂಗಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ನಾವು ರೈಡಿಂಗ್ ಕೊಡ್ತಾನೆ ಇದ್ವಿ. ಕುದುರೆಯಲ್ಲಿ ಫಸ್ಟ್ ಮೇನ್ ಬರೋದೇ ಕಾಲಿತ್ತು ಕುದುರೆ ಓಕೆ. ಕುದುರೆಗೆ ಕಾಲ್ ಫೇಲ್ ಆಯ್ತಂದ್ರೆ ಅದು ಎಷ್ಟೇ ಕೋಟಿಗಟ್ಲೆ ಇರಲಿ, ಕುದುರೆ ಫೇಲ್ ಅದು. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಕುದುರೆ ನಿಲ್ಸಕ್ ಹೋಗಲ್ಲ, ರೈಡಿಂಗ್ ಕೊಟ್ಟೆ ಕೊಡ್ತಿರ್ತೀವಿ, ಅದು ಎಷ್ಟೇ ಕಷ್ಟ ಆಗ್ಲಿ. ನಮ್ ಬಿಜಾಪುರಿಂದ. ಅದ ನಿಮ್ಮ ಹೆಸರು? ನಮ್ಮ ಹೆಸರು ಕತಾಲ್ ಸಾಬ್. ಇವರು ನಮ್ಮ ಹಳೆ ಕುದುರೆಯಿಂದನೂ ಜೊತೆಗೆ ಇದಾರೆ. ಹಳೆ ಕುದುರೆ ನಾವು ಕಟ್ಟಿದ್ವಿ ಅವಾಗ, ನಮ್ ಜೀವ ಎಲ್ಲ ಇತ್ತಲ್ಲ, ಅವಾಗಿಂದಾನು ಇವರೇ ಬರ್ತಿರೋದು ನಮ್ ಕಡೆಗೆಲ್ಲ. ನಮ್ಮ ದಾವಣಗೆರೆ ಸೈಡ್, ಈ ಕಡೆ ಸೈಡ್ ಎಲ್ಲ ಇವರೇ ಬರೋದು. ಇವರೇ ಬಂದು ಎಲ್ಲಾ ಕುದುರೆಗೂ ಒಂದ್ ರೌಂಡ್ ಹೊಡ್ಕೊಂಡು ಹೋಗ್ತಾರೆ. ಮೊದ್ಲಿಂದನೂ ಅಷ್ಟೇ ಇವ್ರದ್ದು. ಅದೇ ನೀವು ಕಲ್ತಿರೋದ್ ಕೆಲಸ ಯಾವಾಗಿಂದ ಮಾಡ್ತಿದ್ರಿ ಇದನ್ನ? 18 ವರ್ಷ ಆಯ್ತು ನೋಡ್ರಿ. 18 ವರ್ಷ. ಈಗ 63 ವರ್ಷ. 63 ವರ್ಷದಿಂದ ಮಾಡಕತ್ತಾರ ನೋಡ್ರಿ ಅವ್ರು. ಮಾಲ್ ಟೂಲ್ಸ್. ಫಸ್ಟ್ ಸಿರಿ ಶಾಂತಿ ಕುದುರೆ ಅಂತ ಹೇಳ್ಬಿಟ್ಟು ನಾಲ್ಕು ಸೈಜ್ ನೋಡ್ತಿದ್ದಾರೆ. ಇದರಲ್ಲಿ ಸೈಜು ಬರುತ್ತೆ ನಿಮಗೆ 6, 7 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಯರ್ ಅಬೌಟ್ 10, 12 ಮಟನೂ ಬರುತ್ತೆ. ಈಗ TB ಏನು ತರೋ ಬ್ರೀಡ್ ಅಂತೀವಲ್ಲ ನಾವು, ತರೋ ಬ್ರೀಡಿಗೆಲ್ಲ 12 ಹಂಗೆ ಬರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ 8mm ರಾಡ್. ಇದು 8mm ರಾಡಲ್ಲಿ ಇವ್ರು ಮಾಡ್ಕೊಂಬಂದಿರ್ತಾರೆ. ನೀವು TB ಅಲ್ಲಿ ನೋಡಿದ್ರೆ ನಿಮಗೆ ಪ್ರೊಫೆಷನಲ್ ಬೇರೆ ಬರುತ್ತೆ. ಇದೆಲ್ಲ ನಿಯರ್ ಅಬೌಟ್ 8mm ರಾಡಲ್ಲಿ ಬೆಂಡ್ ಮಾಡ್ಕೊಂಡು ಬಂದಿರ್ತಾರೆ. ನೀವು ತರೋ ಬ್ರೀಡಿಂದ ತೋರಿಸ್ತೀನಿ ನಿಮ್ಗೆ ನಾಲ್, ಅದು ಸಪ್ರೇಟ್ ಇದೆ. ಪೂರ ಜೀವ ಆಗ್ಬಿಟ್ಟ. ಅದು ಫಸ್ಟ್ ಚಾಪ್ ಮಾಡ್ಕೊಂತಾರೆ, ಎಲ್ಲ ಕ್ಲೀನ್ ಮಾಡ್ಕೊಂತಾರೆ ಕುದುರೆನ ಎಲ್ಲ. ಏನ್ ಬ್ಯಾಟ್ರಿ ಕ್ಲೀನ್ ಮಾಡೋದು? ಬೆಂಡ್ ಮಾಡ್ಕೊಂತಾರೆ. ಸೈಜ್ ನೋಡ್ಕೊಂತಾರೆ. ಫಸ್ಟ್ ಸೈಜ್ ನೋಡ್ಕೊಂಡು ಆಮೇಲೆ ಬ್ಲಡ್ ಬರಬಾರ್ದು ಅಂತ ನಾ ಹೇಳಿದೆ. ಅದು ಆಯ್ತು. ಸೈಡಿಗೆ ನೀವು ಇದನ್ನ ಟಿಕ್ಬಿಡ್ರಿ, ಇದನ್ನ ತಗೋಬೋದಲ್ಲ. ಕಾರ್ನರ್ ನೋಡಕತ್ತಾರ ಅವರು.
ಶಬಾಷ್ ಬಿಡಿ ಶಬಾಷ್. ಮಾತಾಡ್ ಚಿಂಟು. ಬಾಸ್ ನಾವು ಕುದುರೆ ಮಾತಾಡ್ಸ್ಕೊಂತ ಇರ್ಬೇಕು. ಶಬಾಷ್ ಬಿಡಿ ಶಬಾಷ್. ಸ್ವಲ್ಪ ಎಡಬಟ್ಟ ಆತಂದ್ರೂ ಕುದುರೆ ಕಾಲ್ ಫೇಲ್ ಆಗ್ಬಿಡ್ತಾವ. ಅಲ್ಲಿ ಬಿಟ್ರಿ ಆರಾಮ್ಸೆ ಬೇಟ. ಆಯ್ ಶಬಾಷ್ ಶಬಾಷ್ ಶಬಾಷ್. ಶಬಾಷ್ 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 ಶಬಾಷ್. ಇದು ಸುಮ್ಮನೆ ಇದೆ ನಾಲ್ಕು ಸಾಬ್ಕಾರ. ನೆಕ್ಸ್ಟ್ ಕುದುರೆ ಬರತ್ತೆ ನೋಡ್ರಿ, ಅವಾಗ ಗೊತ್ತಾಗತ್ತೆ ನಿಮಗೆ. ತಪ್ಪಡಿಸ್ತೀರಾಗೆ शाबाश शाबाश. ते हुशार आहे काय करतो. शाबाश बेटा शाबाश. ಮಳೆ ಹತ್ತು ಬರ್ತಾವ. ಹತ್ತಿತ್ರ ಅಷ್ಟೇನ ಬಡಿತ ರಾಜರ. ಇಷ್ಟ ಅಲ್ಲೇವು ಅಕ್ಕಿ ಚಿನ್ನ ಪಕ್ಕ ಒಂದು ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಈಗ ಬ್ಲಡ್ಡೇ ಬಂತು. ಅಲ್ಲ ಅಲ್ಲೋ ಅಲ್ಲ ಆ ಕಡೆ ಕಲ್ಲಿನ ಮೇಲೆ ಇದ್ರು ಅರಸ ಅರಸ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಳೆಯಲ್ಲಿ ಗಡ್ಡೆ ಬರ್ತದೆ. ಬರೀ ಕೆಚ್ಚಿರೋದಷ್ಟೇ ಅದು, ಕೈ ಕಿತ್ತು ಬಂತು. ಹುಷಾರ್ರಿ ಆರಾಮಾಗಿ ಮಾಡ್ರಿ. ಅದರ ಮುಂಚೆ ಹಚ್ಚಿಡಲ್ಲ ಹಿಂಗಡೆ ಹೋಗ್ಬೇಡ. ಸಿದ್ಧವಾದ ಫೈಲಿಂಗ್ ಮತ್ತೆ ಚಾಪಿಂಗ್ ಮಾಡ್ತಾರೆ ಈಗ. ಹೌದಪ್ಪ ಜನ ತೆಗೆದು ಬಿಸಾಕ್ಬೇಕು. ಮ್ಯಾಗ್ನೆಟ್ ಬಿಡಿ. ಮುಳೆ ತೆಗಿತಿದಾರ. ನಾಲ್ಕು ಇದು ಕರೆಕ್ಟಾಗಿ ಗೋರ್ಸ್ ನಾಲ್ಕು ಮಾಡ್ಕೊಂತಾರೆ ಫಸ್ಟಿಗೆ. ಇದರಲ್ಲಿ ಮಳೆನೂ ಹುಷಾರಿರ್ಬೇಕು. ಮಳೆನೂ ಫೈಲಿಂಗ್ ಆಗ್ಬಿಡ್ತೈತಿ, ಮಳೆನೂ ಗೊತ್ತಾಗಲ್ಲ ಇದಾವ ಅಂತೇಳಿ ಅಷ್ಟೇ ಕ್ಲೀನ್ ಮಾಡ್ತಾರೆ. ಬರ್ತಾ 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 ಹೊರ ಬರುತ್ತೆ ಮತ್ತೆ ಅದು ಮತ್ತೆ ಕೊಂತೀವಿ ನೋಡಿ ಮಳೆ ಹೊರಗೆ ಹೆಂಗೆ ಬರ್ತಾವೆ. ಇನ್ನೊಂದು ಕಾಲಿಂಗ್ ಮಾಡ್ತಾರೆ.
ದಸರಾಗೆ ಹೇಳ್ಬಾರ್ದಂಗೆ ನೋಡ್ರಿ ಊಫಿಂದ ಹೆಂಗೆ ಇರುತ್ತೆ ಈಗ ಯಾಕಂದ್ರೆ ನಾವು ರೈಡಿಂಗ್ ಮಾಡಿ 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 ಊಫ್ ಭಾಳ ಕ್ಲೀನ್ ಆಗ್ಬಿಟ್ಟಿದೆ ಅಂದ್ರೆ ಲೈಕ್ ಸೌದೋಗ್ಬಿಟ್ಟಿದೆ. ನಾವು ಹೊಡಿಬಾರ್ದಿತ್ತು, ಸ್ವಲ್ಪ ದೊಡ್ಡದಾಗಿದ್ರೆ ಗೊತ್ತಾಗಲ್ಲ ಕ್ಲೀನ್ ನಮಗೆ. ಉತ್ತಮ ಉತ್ತಮ ಅದ್ರ ಇನ್ನೊಂದು ಕೈ ಒಂದು ತೂಕೊಂಡ್ ಬ್ಲೇಡ್ ತರ ಬರುತ್ತಲ್ಲ ಅದ ಹೆಂಗೆ? ಅದು ಬೇರೆ ಅಣ್ಣ, ಅದು ಬರೀ ಹಿಂಗೆ ಅಂದ್ರೆ ಸಾಕ. ಅದು ಯಾರಿಗೋ ವರ್ಷ ನಂದೇ ಟೈಮ್ ಹೋಗ್ತಲ್ಲಪ್ಪ. ಮನೆ ಮುಂದೆ ಬಂದಾಗ ಚಿಕ್ಕದಿರಿ ಇದ್ದಾಗ ಕರ್ಕೊಂಡು ಮಗಳು ಸಣ್ಣ ಮಗಳು. ಯಾಕಂದ್ರೆ ಈಗ ಟ್ಯಾಂಗದ್ ಮುಗಿದು ಹೋಗಿರ್ತಾರೆ ಕತಿ. ಮೊದಲು ಟ್ಯಾಂಗದಾಗ ಭಾಳ ಹುಟ್ಟಿದ್ವಿ ಜನ, ಈ ಟ್ಯಾಂಗ ಕೇಳಂಗಿಲ್ಲ. ಅಲ್ಲಿ ಬಿಜಾಪುರ ಕಡೆ ತಂಗ ನಡೀತೈತ್ರಿ ಈಗ ಅದು ಕಡಿಮೆ ಸುಮಾರು ಗೋಲ್ಗೊಮ್ಮಟ ಇದ್ದಲ್ಲಿ ಅಲ್ಲಿ ಒಂದು 300 ಟ್ಯಾಂಗ ಇದ್ರು. ನಿಮ್ಮದೈತೆ ಟಂಗ? ಐತಲ್ ಟಂಗ ಏನ್ ರೇಟ್ ನಡೀತಿದ್ರಿ ಟಂಗ ಈಗ? ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ ಒಂದು 50,000 ಮಟ ಹೋಗ್ತದೆ. ಅವ್ರು ಹೊರ ಮಾತಾಡ್ಸ್ಬೇಕು ಹೇಳಿ ಇವ್ರ ಕರೆಕ್ಟ್ ಕೆಲಸ ಮಾಡ್ತೀನಿ. ಹಿಡ್ಕ ಹಾಕ ಮಾತಾಡ. ಮೊದ್ಲಂಗೆ ಟಂಗ ಇಲ್ಲಲ್ರಿ ಈಗ? ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಏನ್ ರೇಟ್ ಐತ್ರಿ? ಒಂದು 50,000 ಮಟ ಬರ್ತದೆ. 50,000 ರಿಂದ 60,000. ಟಾಂಗ್ ಅಂದ್ರೆ ಯಾಕೆ ವೈಟ್ ಪೂರ ಟಾಂಗ ಹೊಸ ಬೇಕಪ್ಪ ಅಂದ್ರೆ 1,00,000 ರೂಪಾಯಿ ಮಟ ಬೀಳ್ತದೆ. 1 ಲಕ್ಷ ಗಂಟೆ. ಬಗಿ ಇದಾವ್ರ ನಿಮ್ಮ ಇದ್ರಲ್ಲಿ? ಬಿಜಾಪುರಕ್ಕೆ ಅದಾವ್ರಿ. ಬಿಜಾಪುರಕ್ಕೆ ಹೌದು. ಎಷ್ಟಿದಾವ್ರಿ ಬಗಿಯಲ್ಲಿ? ಇರ್ಬೋದು ಒಂದು 5-6 ಇರ್ಬೋದು. ಬಗಿ ಅಂದ್ರೆ ಏನ್ ರೇಟ್ ಬೀಳ್ತೈತ್ರಿ? ಬಗ್ಗಿ ಒಂದು 3 ಒಳಗ ಹೊರಗ ಬೀಳ್ತೈತ್ರಿ. 3 ಲಕ್ಷ ಒಳಗ ಹೊರಗ. ಲೈಟಿಂಗ್ ಗೀಟಿಂಗ್ ಎಲ್ಲ ಬಗಿ ಅಂತ ಹೇಳಿದ್ರೆ ದೊಡ್ಡ ರಥ ಬಂದಂಗ ಬರುತ್ತಲ್ಲ ರಥ. ಆಮೇಲೆ ಅದಕ್ಕೂ 2 ಕುದುರೆ ಬರ್ತೈತಿ, 1 ಕುದುರೆ ಬರ್ತೈತಿ, 4 ಕುದುರೆ ಬರ್ತಾವ. ಬೆಳಗಾಂ ಐತಲ್ಲ, ಮಾಂಟೇಶ್ವರ ಐತಿ ನೋಡ್ರಿ ಬೆಳಗಾಂ. ಇವಂದು ಇರ್ಬೇಕ್ರಿ ಪವರ್ ಅವ್ರದ್ದು. ನೋಡ್ಬೋದು ನೋಡ್ರಿ, ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹಿಂಗೆ ಬ್ಲಡ್ ಬಂದಿಲ್ಲ, ಇದು ಸ್ವಲ್ಪ ಕಾಣತ್ತಷ್ಟೇ ಬ್ಲಡ್ ತರ ಬಿಡ್ರಿ. ಹೋಗ್ಬಿಟ್ಟು ಮೇನ್ ರೋಡ್ ಅಲ್ಲಿ ಹೋದಲ್ರಿ ಕಾಲ್ ಫಾಸ್ಟ್ ಹೋಗ್ಬಿಡ್ತಾವ್ರಿ. ಅಂದ್ರೆ ವಜರ ತಡಿತಾವಲ್ಲ ಅವು, ಅಂದ್ರೆ ಅವು ತಡಿತಾವು. ಅಂದ್ರೆ ಇವು ಹೆಂಗ ಅಂದ್ರೆ ದಪ್ಪ ಇರ್ತಾವ, ತಡಿತಾವ. ಇದು ಇವನು ದಪ್ಪ ಬರ್ತಾವ್ರಿ, ನಾವು ದಪ್ಪ ಬರ್ತಾವೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ತಡಿತಾವು. ಹಿಂದಕ್ಕೆ ದೊಳಪ ಇದು ಏನಿಲ್ಲ ನಮ್ಮ ಇದಕ್ಕೆಲ್ಲ ಇವ್ರು ಬಂದು ಹೊಡೆದ್ರೆ ಒಂದು 20 ದಿನ ಜಾಸ್ತಿ, ಮ್ಯಾಕ್ಸಿಮಮ್ ಒಂದು 20 ದಿನ. ನಮ್ದು ಗಂಡು ಸ್ವಲ್ಪ ಸೈಜು ಜಾಸ್ತಿ ಅಲ್ಲ, ವೇಟ್ ಜಾಸ್ತಿ, ಸೈಜು ಜಾಸ್ತಿ. ಅವು ಏನ್ ಹಿಂಗೆ ತಿಕ್ತಾವಲ್ಲಣ್ಣ, ಅವು ತಿಕ್ಕದಿಕ್ಕೆ ಹೋಗ್ಬಿಡ್ತಾವ. ಎಷ್ಟು ದಿನ ಬರ್ಬೋದು ರಾಜರು ಕಂಟಿನ್ಯೂ ಬಳಸಿದ್ರು ದಿನ? ಇದು ನೋಡ್ರಿ ನಮ್ಮ ಗಾಡಿಯಲ್ಲಿ ಬರ್ತಾವಲ್ಲ, ಗಾಡಿ ಟಂಗ ಕುದುರೆಯಲ್ಲಿ ಒಂದು ತಿಂಗಳವರೆಗೆ ಒಳಗ ಎಷ್ಟು? ಒಂದು 15 ರಿಂದ 20 ದಿವಸ ಕಂಟಿನ್ಯೂ ಓಡಿಸಿದ್ರು. ಅಂದ್ರೆ ಎಷ್ಟು ಒಂದು ಪೂರ್ತಿನ ಈಗ ಒಂದ್ 2-3 ತಾಸು ಓಡಿಸಿದ್ರು? ಡೈಲಿ ಸೇಮ್ ರೈಡಿಂಗ್ ಅಂತಂದ್ರೆ ಮುಗಿತು. ಸಾಯಂಕಾಲ ತನಕ. ಈಗ ಒಂದು ಆಟೋ ಇದ್ದಂಗಿನ ಈ ಪ್ಯಾಸೆಂಜರ್ ಹೆಂಗ್ ಬರ್ತಾರೆ ಡಿಪೆಂಡ್ ಅಂತಾರ. ನೀವು ಏನ್ ಟಾಂಗ ಬರ್ತಾವಣ್ಣ, ಅವು ಎಷ್ಟು ಹೊಡೆದು ನೀವು ಒಂದು 15 ದಿನ 20 ದಿನ, ಮ್ಯಾಕ್ಸಿಮಮ್ ಒಂದು 20 ದಿನ. ಯಾಕ ಮಳಿ ನೆತ್ರಕ್ ಹೋಗ್ತಾವ, ಸ್ವಲ್ಪ ಮಳೆ ಅಷ್ಟೇ ಕೈಗೆ ಕಿರ್ಕೊಂಡೆ ಬಂತ ಹಂಗೆ. ಬಹಳ ಶಾರ್ಪ್ ಮಳೆಗಳು ಇವು. ಮಳೆನೇ ಬೇರೆ ಬರ್ತಾವ, ಮಳೆನೇ ಬೇರೆ ಬರ್ತಾವ. ನಾರ್ಮಲ್ ಮಳೆ ಬರಂಗ್ ಬರಲ್ಲ. ಈಗ ಕಂಟಿನ್ಯೂ ಹಂಗೆ ಇರ್ತೀರಾ? ಈಗ ಕಂಟಿನ್ಯೂ ನಾಲಿಗೆ ಹೋಗ್ತಿದ್ರ ನೀವು? ಹ್ಞೂನ್ರಿ. ಯಾವ ಊರ್ ಮೇಲೆ ಹೋಗ್ತೀರಿ ಈಗ? ಎಲ್ಲ ಅಡ್ಡಾಡಿ ನೋಡ್ರಿ, ಅರಸಿಗಿರಿ, ಟಿಪ್ಟೂರ್ ಏನೈತ್ರಿ ಒಂದ್ ಹೆಸರು,
ಈಗ ಅವನು ಈಗ ಹಾರ್ಸ್ ಕುದುರೆಗಳು ಮಾಡ್ಯಾನ್ರಿ. ಯಾರು ತಿಪ್ಟೂರು ಅವ್ರೇನೋ ಫಾರ್ಮೇ ಕ್ಲೋಸ್ ಮಾಡಿದ್ರಂತವ್ರು. ತಿಪ್ಟೂರ್ ಅವ್ರು ಫಾರ್ಮೇ ಕ್ಲೋಸ್ ಮಾಡಿದ್ರಂತೆ. ಹೌದ್ರಿ? ಹಾ ಎಲ್ಲ ಕುದುರೆ ಕೊಟ್ರಂತವ್ರು. ಅಷ್ಟು ಒಂದು ಲಾಡೆ ಹಾಕಿ ಕಳ್ಸ್ಬಿಟ್ರಂತೆ. ಸರಿ ಅವ್ರ ನಂಬರ್ ಇತ್ರಿ ನನ್ನ ಕಡೆ. ಲಾಸ್ಟ್ 200 ಇತ್ರಿ ನಂಬರ್. ಭಾಳ ದಿನ ತೆಗ್ದು. ಅದು ಕಾಲಕ್ಕೆ ಭಾಳ ಹುಷಾರಿರ್ಬೇಕು. ಇನ್ನೇನು ಕಳೆದು ಹೋಗ್ಬಿಡ್ತಾವ ಪಕ್ಕದ ಕೂತ್ಕೊಂಡಿರ್ಬೇಕಾರ. ಇದು ವೇಸ್ಟ್ ಅಲ್ಲ, ವೇಸ್ಟ್ ಅಲ್ಲ. ಸ್ವಲ್ಪ ಉರಿತುತ್ತೆ. ಒಂದು ಬಕೆಟ್ ಬಸ್ ಬೇಡ ವೇಸ್ಟ್ ಆಗ್ಬಿಡ್ತಾವಣ. ವೇಸ್ಟ್ ಆಯಿಲ್ ಮೇಲೆ ಸೋರ್ಬಿಟ್ರ. ಇದು ಆಕ್ಚುಲಿ ಹಳ್ಳಿನ ಹೆಚ್ಚಿನ ಮೇಲೆ ಜಾಸ್ತಿ ಆಗಿದೆ ಇದು. ಹಾಗೆ ನಮ್ಮ ರಾಧಾ ಕಿವಿ ಹತ್ರ ನೋಡಿದ್ರ ಕೊಬ್ಬರಿನೇ ಕೆಲಸ ಮಾಡ್ದಂಗೆ. ಶಾಬಾಷ್. ನೀರ್ ಹಾಕ ಕುಡಿಯಕ್ಕೆ ಅದಕ್ಕೆ ದಬ್ರಿ ನೀರ್ ಆಯ್ತಾ? ಹಚ್ಚ ಕಡೆ ಊಟ. ಇದೆಲ್ಲ ನಮ್ಮ ಹಳೆ ಕಾಲದ ಸ್ಟೈಲ್. ಹಳೆ ತಲೆಗಳು ಅಷ್ಟೇ ಮಾಡೋದು ಇದನ್ನ. ಇವಾಗೆಲ್ಲ ಪ್ರೊಫೆಷನಲ್ಸ್ ಬಂದಿದ್ದಾರೆ. ಹಳೆ ಕಾಲದಾಗೆಲ್ಲ ಗಡ್ಗ ಬಂಡಿಗೆಲ್ಲ ಹಿಂಗೆ ಹೊಡಿತಿದ್ವಿ. ಶಾಪಿಂಗ್ ಉಳಿದ ಕಾಲ ನಮ್ಮನೆ ಒಂದು ಬೆಳಗಿನ ಸಾಯಂಕಾಲ ತನಕ ಓಡಿಸಿದ್ರೆ ಒಂದು 15 ದಿನ ಬರ್ಬೋದಾ? ನಾಳೆ ಎಷ್ಟು ಗಂಟೆ ಓಡಿಸ್ತೀರಿ? ಒಂದು 3-4 ತಾಸು ಕಂಟಿನ್ಯೂ ಓಡಿಸಿ ಡೈಲಿ. ಇಲ್ಲಿ ಮೇನ್ ರೋಡ್ನಲ್ಲಿ ಒಂದು 15 ದಿವಸ ಬರ್ತದೆ. ನಮ್ಗೆ ಏನಪ್ಪ ಒಂದು ತಿಂಗಳೊಳಗೆ ಅದೇ 20 ಡೇಸ್ ಲೆಕ್ಕ ನಾವು ಮಾಡೋದು. ಅವರು ಒಂದು ತಿಂಗಳ ಲೆಕ್ಕ ಬರುತ್ತೆ. ಅದ್ರಾಗೆ 10 ಡೇಸ್ ರೆಸ್ಟ್ ಬರುತ್ತೆ. ತಿಂಗಳು ಒಂದು 25 ಜನ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದು. ಈಗ ಹಂಗೆ ನಾವು ಯಾವಾಗ ಸಿಂಪಲ್ ಆಗಿ ಯಾವಾಗ ಒಂದೊಂದ್ಸರಿ ರೈಡಿಂಗ್ ತೆಗಿತೀವಿ ಅಂತ 3 ಮಂತ್ಸ್ ಅಣ್ಣ. ಅಲ್ಲ ಗೋರ್ಸ್ ದುಡ್ಡು ಹೋಗ್ಬಿಡ್ತಾವಲ್ಲ, ನೀನ್ ತಡೆಯೋದು ಇಲ್ಲದ. ಇನ್ 3 ಮಂತ್ಸ್ ಲೆಕ್ಕ ಹೋಗಕ್ಕೆ ಹೋಗೋಣ ನೀನ. ಹುಚ್ಚಿ ಆಗ್ಬಿಡ್ತಾವೆ. ಕಡೆ ಹಾಕ್ತಾರ. ಇದೇ ಜಾಸ್ತಿ ರಿಸ್ಕ್. ಆ ಕಡೆ ತೆಗದಾರ ಒಂದು. ಅದೇನ್ ಮಾಡ್ಕೊಂಡ್ರಿ ಮುಂದೆ? ಇದು ರಿಸ್ಕ್. ಕಾಲ್ ಕಂಡೀಷನ್ ನೋಡ್ದಂಗೆ ಫಸ್ಟ್ ಅಲ್ಲಿ ಪೂರ ಇಲ್ತವ್ರಿ. ಹಿಂದಿನ ಕಾಲಲ್ಲಿ ಬಹಳ ಹುಷಾರು. ಆ ಕಾಲ ಮುಂತವ್ರಿ. ಈ ಕಾಲ ಮುಂತವ್ರಿ. ಈ ಕಾಲ ಹಿಂತವ್ರಿ. ಎರಡು ಕೈ ಲೇಡ್. ಹೊಡಿಬೇಡ ಸೌರ ಅಷ್ಟೇ. ನಾರ್ಮಲ್ ಇನ್ನೂ ಜಾಸ್ತಿ ಮಾಡ್ತಾರೆ. ಹಿಂದಿನ ಕಾಲಲ್ಲೇ ಬಹಳ ಹುಷಾರಲ್ಲಿ ಹೊಡಿಬೇಕು. ಸೇಮ್ ನಮ್ ಕುದುರೆ ನಮ್ಗೇನು ಉಗುರು ಬರುತ್ತಲ್ಲ ಹಂಗೆ ಸೇಮ್ ಹಂಗೆ ಕಾಣೋದು. ಶ್ರೀ ನೋವಾಗಲ್ಲ, ಕುದುರೆಗಳಿಗೆ ನೋವಾಗಲ್ಲ. ನಾವು ತಂತೀವಿ, ಬಟ್ ಕುದುರೆಗಳು ನಮ್ಮ ಉಗುರು ಹೆಂಗಿರುತ್ತೆ ಸೇಮ್ ರೀತಿನೇ. ಕುದುರೆಗಳು ಮಾತು ಕೇಳಿಲ್ಲ ಅಂದ್ರೆ ಇದೆ ನೋಡ್ರಿ ಆಯುಧ ಕುದುರೆಗೆ. ಲಾಗ ಇದು ಮುಗೀತು ಈಗ, ಕುದುರೆ ಅಲ್ಲಾಡಲ್ಲ ಈಗ.
ಹಿಂಗ್ ಲಾಕ್ ಮಾಡಿದ್ರು ಅಂತಂದ್ರೆ ಹಂಗಿಡ್ಕಾದು ಮುಗಿದೋತ್ ಈ ಕುದುರೆ ಅಲ್ಲಾಡಲ್ಲ ಈಗ. ಸಾಕ್ ಸಾಕ್ ತಿರುಬೇಡ 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 ಬಾಳ್ ತುರ್ಬೇಡ್ರಿ ಮತ್ತ್ ತಿರುಬೇಡ ಅಷ್ಟೇ ಇಡ್ಕೋಬೇಕು ಅದನ್ನ. ಆರಾಮ್ಸೆ ಬಿಡ ಆರಾಮ್ಸೆ ಬಿಡ. ನಾವು ಕುದುರೆ ಮಾತು ಕೇಳಿಲ್ಲ ಅಂದ್ರೆ ಆಯುಧ ಲಾಕ್ ಮಾಡ್ಬಿಡ್ತಾವ. ರಾಜ್ಕುಮಾರ್ ಪಿಕ್ಚರ್ ಒಳಗಿತ್ತು ತಿಲ್ಕಾಷ್ಟ ಮಹಿಷ ಬಂಧನ ಅಂತ ಹೇಳಿ ಅದಕ್ಕೊಂದ್ ಕಡೆಗೆ ಕಟ್ಟಿ ಸೇಮ್ ನಮ್ಮ ಮುಗುರು ಇದ್ದಂಗೆ ಅದಕ್ಕೆ ಏನು ಪೇನ್ ಏನ ಆಗಲ್ಲ. ಈಗ ಕಂಟ್ರೋಲ್ ನೋಡ್ರಿ ಕುದುರೆ ಅದಕ್ಕೆ ಎಷ್ಟು ಕಂಟ್ರೋಲ್ ಇದೆ ನೋಡ್ರಿ. ಅವಾಗಲೇ ಸ್ಟಾರ್ ಆಡ್ತಿತ್ತು, ಇವಾಗ ನೋಡ್ರಿ ಹೆಂಗ್ ಸುಮ್ಮನೆ ಸೈಲೆಂಟ್. ಸಿರಿ ಹೊಡ್ಸ್ಕೊಂತಾಳೆ. ರಾಧದೇ ಇರೋದು ಈಗ ನೆಕ್ಸ್ಟ್ ಪಿಕ್ಚರ್. ಮುಂದಿನ ಕಾಲಿಗೆ ಹಿಂದಿನ ಕಾಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಅದು. ರಕಿ ಇದು ನೋಡ್ಬೇಕಾ ಹೆಂಗ ನಿನ್ನ ನೋಡ್ತೀಯ ಹಿಂಗೆ ರಾಧನ್ ನೋಡ್ತೀಯ? ಏನಿಲ್ಲ ನೀನ್ ಇಲ್ಲ ಅಂತ ಹೇಳಿದ್ರೆ ರಾಧನ್ ಬಿಚ್ಕೊಂಡೈತಲ್ಲ ತಗೊಂಡ್ ಹೋಗ್ಬಿಡ್ಬಾ ಇಲ್ಲಿ ಹೇಳ್ತೀನಿ. ಈಗ ಹೊಲದ ರೋಡಿಗೆ ತಗೊಂಡ್ ಹೋಗಿ ಹೇಳ್ತೀನಿ. ಸುಸ್ತು ಮಾಡ್ಬೋದು ಅಲ್ಲ ಗೋರಿಸ್ಲು ಸೋದಾಗಿತ್ತದ ಇನ್ನ ಓಡಿಸಿದ್ರೆ ಪ್ರಾಬ್ಲಮ್ ಆಗತ್ತ ನೋಡ್ರಿ. ಇಲ್ಲ ಸ್ವಲ್ಪ ಹೋಗ್ಲೇಬೇಕು, ಇಲ್ಲಾಂದ್ರೆ ಇಲ್ಲೇ ರೌಂಡ್ ಓಡಿಸ್ ಅಷ್ಟೇ ಸುಸ್ತು. ಇದು ಲಂಜಿಂಗ್ ಹೊಲಕ್ ಹೋದ್ರೆ ಒಂದ್ ನನಿ ನೀರಿಲ್ಲ. ನೋಡ್ತೀನಿ ಫಸ್ಟ್ ಗೊರಸ್ಲು ನೋಡ್ಬಿಟ್ಟು ತಗೊಂಡು ಗೊರಸ್ಲು ಕಮ್ಮಿ ಆದಷ್ಟು ಸುಮ್ಮನೆ ಅದು. ಎಲ್ಲರೂ ಓಡಿ ಕಟ್ ಮಾಡ್ಬೇಕೇನಲ್ಲ? ನೋಡ್ತೀನಿ ಕಟ್ ಮಾಡ್ಬೇಕು ಇಲ್ಲ ಎಲ್ಲ ಸೈಜ್ ಮೇಲೆ ಡಿಪೆಂಡ್ ಇರ್ತದೆ. ಒಂದೊಂದು ಅದಕ್ಕಿಂತ ಸಣ್ಣ ಬರ್ತದೆ. ಒಂದು 7 ಇದೆ, ಇದು 7 ಲೆಕ್ಕ ಬರುತ್ತೆ. ಇದು 8 ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಬರುತ್ತೆ. ಎಲ್ಲವೂ ಇದಾವೆ ಅದರಲ್ಲಿ. ಈಗ ನಮ್ಮ ರಾಧಕ್ಕೆ ನೋಡ್ಬೇಕು. ರಾಧದ್ದು 7 ಬರುತ್ತೆ ನನಗೆ ಅನಿಸ್ತಂಗೆ. ನೋಡೋಣ. ಉದ್ದಾಗಿದೆ ಜಾಸ್ತಿ ಅದು. ಇಕ್ಳ ಕೊಡೋಣ ನೋಡ್ರಿ. ಸ್ವಲ್ಪ ಹೋಯ್ತು ನೋಡ್ರಿ. ಸ್ವಲ್ಪ ಮಿಕ್ಸ್ ಆಯ್ತು ಅಂತ ಕೈನೇ ಒದ್ದಾಗ್ಬಿಡ್ತಾವ. ಮಿಷಿನ್ ಐತಲ್ರಿ ನೋಡ್ರಿ. ಸ್ವಲ್ಪ ನೋಡ್ರಿ ಹಂಗೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ನೋಡ್ರಿ. ಸ್ವಲ್ಪ ಎಲ್ಲ ಕೊಬ್ಬಣದಲ್ಲಿ ಮಿಷಿನ್ ತಂಬೋಗ ಕಟಿಂಗ್ ಮಿಷಿನ್ ತಂಬೋಗ. ಎರಡನೇ ಹೊಡ್ತ ಬರೋಬ್ಬರಿ ಗಾಯವಾದ ಅಜ್ಜರಿಗೆ ಬರೋಬ್ಬರಿ ಗಾಯ ಆಗ್ಬಿಟ್ಟು ಕೈಯೆಲ್ಲ. ಎಲ್ಲ ಅಭ್ಯಾಸ. ಬಟ್ ನಾವು ಯಾವಾಗಲೂ ನೋವು ಎಲ್ಲ ನಮ್ಮ ಮನ್ಯಾನ ಕುದುರಿ ಕುದುರಿ ಡ್ಯಾನ್ಸ್ ಮಾಡಿಸ ಮುಂದೆ ನಾಚ ಇಂತಲ್ಲಿ ನಾಲಿದ್ರು ಕಾಲಾಗ ವಾರ್ ಮಾಡ್ಬಿಡುತ್ತ. ಯಾರಿಗೆ? ನನಗೆ 12 ಟಾಕಿ ಬಿದ್ದು ತಲೆಗೆ. ಬಟ್ಟೆಗೆ ಬಿದ್ದು ನೆತ್ರ ಆರಾಮ್ ಮಾಡೋದಿಲ್ಲ. ಏನ್ ಅರ್ಜೆಂಟ್ ಏನಿಲ್ಲ. ಸ್ಟಾರ್ಟ್ ಮಾಡಿದೆ ನಾನು ನೋಡ. ಇಲ್ಲ ಬನ್ನಿ ಬರ್ರಿ. ಸರಿ
ಬಸ್ 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 ಏ ಯಾಕೆ ಬೇಡ್ರಿ ನಾವು आराम से बेटा आराम से बस 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 बेटा बस हो गया बेटा ए आराम से ए श्री आराम से बेटा हुआ हुआ शाबाश शाबाश बेटा। शाबाश शाबाश ए बेटा बस 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 सीधा ಮಾಡ್ರಿ ಮಕ್ಕ सीधा ಮಾಡ್ರಿ आराम से बेटा आराम से ಬಿಡ ಜೂಮ್ ಮಾಡ ಜಾಸ್ತಿ ಜೂಮ್ ಮಾಡ ಜೂಮ್ ಕ್ಲಾರಿಟಿ ಹೋಗ ಏಯ್ ಏಯ್ आराम से ಜೂಮ್ ಮಾಡ पूरा निकल ಕಿತ್ಕೊಂಡ್ಬರತ್ತೆ ನನಗಂತೂ ಎಷ್ಟು ಸ್ಮೂತ್ ಇರುತ್ತೆ ನೋಡ್ರಿ ಇದು ಬರೀ ಕೈ ಕಟ್ ಮಾಡ್ಬೋದು ನಾಲ್ ಕಟ್ ಮಾಡ್ಬೇಕು ಝೂಮ್ ಮಾಡಬೇಡ
ಸರಿ ಮುಂತಾಗಿಲ್ಲ ಕಾಲು ಎಲ್ಲಿರ್ತೀವೋ ಕ್ಯಾಮ್ರಾ ಏ ಪುಟ್ ಶೂಸ್ ಹಾಕೊಂಡ್ ಹೋಗ್ಬಿಟ್ಟು ಅದನ್ನ ಸುಮ್ಮನೆ ಅಲ್ಲಿ ಹೋಗು ಶೂಸ್ ಹಾಕೊಂಡ್ ಹೋಗಿ ಹೇಳ್ತೀನಿ ಸುಮ್ಮನೆ ಅಲ್ಲ ಶೂಸ್ ಹಾಕೊಂಡ್ ಇರ್ಲಿ ಏನಾಗಲ್ಲ ತೊಳಿಬೋದು ಹಾಲು ಬಳಸೋದಿರುತ್ತೆ ಈ ಕರೆಂಟ್ ಆಯ್ತು ಆ ಪಿನ್ನ ನಾವು ಕಟ್ ಮಾಡ್ಬೇಕು ಮಿಷಿನ್ಗೆ ಮಾಡ್ತೀನಿ ಇರ್ಲಿ ಬಿಡ ಇರ್ಲಿ ಬಿಡ ಆರಾಮ್ಸೆ ಬೇಡ ಈಗ ಇಷ್ಟು ಹೊಡಂಗಿಲ್ಲ SS ಒಟ್ಟಿಗೆ ಎಮ್ರಿ ಪೇಪರ್ ವೀಲ್ ಬರುತ್ತಲ್ಲ ಎಮ್ರಿ ಪೇಪರ್ ವೀಲ್ ಒಳಗೆ ಎಮ್ರಿ ಪೇಪರ್ ವೀಲ್ ಇಂದ ಬರುತ್ತಲ್ಲ ವೀಲಿಗೆ ಹಾಕೊಂಡ್ಬಿಟ್ಟು ಅದರಲ್ಲೇ ಲೆವೆಲ್ ಅದರಲ್ಲೇ ಬಂದ್ಬಿಡುದು ಅಂದ್ರೆ ಮಿಷಿನ್ ಹಿಡಿಯೋದೇ ಇಡ್ತಾ ಬೇಕು ಸಿರಿ ಆರಾಮ್ಸೆ ಬೇಡ ಆರಾಮ್ಸೆ ಕೇಳಿದ್ರು ಇದು ಮಾಡಿದ್ರೆ ಜೈ ಅಂದ್ರೆ ಆ ಕೆಲಸ ಈಸಿ ಐತಲ್ಲ ಅದು ಇನ್ನೂ ಅವ್ರು ಮಿಷಿನ್ ಹಾಕಿದ್ರೆ ಇನ್ನೂ ಈಸಿ ಅಲ್ಲ ವಾ ಬಿಟ್ಟಿಡ್ರಿ ನೀವು ಯಾವ ತರ ಕಲ್ತಿದ್ದೀರಿ ನಮ್ಮ ಅಪ್ಪ ಹೊಡಿತಿದ್ರು ಅಪ್ಪಜಿಂದರ ಹೌದು ಕುಂತಸ್ವ ನಿಮಗೆ ಹಾ ಅಪ್ಪದ ಅವಾಗಿನ ದಿನೊಳಗೆ ಎಷ್ಟಿಟ್ಟಿದ್ರು ಕುದುರೆ ಅವಾಗ ಎಷ್ಟಿಟ್ಟಿದ್ರು ಕುದುರೆ ನಿಮ್ಮ ಅಪ್ಪರು ಅವಾಗ ಅವ್ರು ಬಾಳ ಚಿಕ್ಕ ಕುದುರೆ ಅವರು ಜವಾರಿ ಕುದುರೆ ಹಾ ದೊಡ್ಡ ಕುದುರೆ ಇದ್ದಿದ್ದಿಲ್ರಿ ಅವ್ರು ಚಿಕ್ಕ ಕುದುರೆ ಹಾ ಈ ಕಡೆ ನಾವು ಮಾಡಿದ್ರಿ ನಮ್ಮ ಸ್ವಂತ ಪಾಪರ ನಮ್ಮ ಊರು ಗುಳೇದ ಗುಡ್ಡ ಎಲ್ಲಿ ಯಾವ ಊರ ಹತ್ರ ಬದಾಮಿ ಹತ್ರ ಒಂದು 11 ಕಿಲೋಮೀಟರ್ಗೆ ಒಂದು 4 ಬಾಡಿಗೆ ಇತ್ತು ಒಂದು ಸವಾರಿಗೆ ಎಷ್ಟು ಕಿಲೋಮೀಟರ್ಗೆ 11 ಕಿಲೋಮೀಟರ್ ಈಗ ಒಂದ್ಸರಿ ಊರ್ ಬಿಟ್ಟ ಅಂತ ಹೇಳಿದ್ರೆ ಈಗ ನಾನು ಹೊಡ್ಕೊಂತ ಹೋಗ್ಬಿಟ್ಟು ಎಷ್ಟು ದಿನ ಬೇಕು ಸಿರಿ ಸಾಹೇಬ್ರೆ ಹೋರಿ ಈಗ ಒಂದ್ಸರಿ ಊರ್ ಬಿಟ್ಟ ಅಂದ್ರೆ ನಾನು ಹೊಡ್ಕೊಂತ ಹೋಗೋದಂದ್ರೆ ಎಷ್ಟು ದಿನ ಬೇಕು ಈಗ 3 ಕುದುರೆ ಅದಾವ್ರಿ ಈಗ ಮುಗಿಸ್ಕೊಂಡು ಹೋಗ್ಬಿಡ್ತೇನ್ರಿ ಬಾಗಲಕೋಟೆಗೆ ಹೋಗ್ಬೇಕು ಮತ್ತೆ ಅಲ್ಲ ಅಲ್ಲಿ ಸೂರ್ಯ ನಾನು ಹೊಡೆವು ಅವ್ರ ಊರೇ ಬಾಗಲಕೋಟೆ ಈಗ ಅಲ್ಲ ಇಲ್ಲಿ ಮತ್ತೆ ಇಲ್ರಿ ಈಗ ನುಕ್ರ ಒಂದ್ ಐತ್ರಿ ಅದೊಂದು ಹಾಕೊಂಡು ಹೋಗ್ಲಿ ನುಕ್ರ ಇದು ಅರಿಯದ ಹೇಳ್ರಿ ಇದು 1000 ರೂಪಾಯಿ ನಡೆಯೋದಿದೆ ಸ್ವಲ್ಪ ಇದು ಮಾಡ್ಕೊಳ್ಳ ಮಿಷಿನ್ ಒಳಗೆ ಈಗ ಇಟ್ಕೊಳ್ಳ ಮಿಷಿನ್ ಒಳಗೆ ಎಷ್ಟೊಂದು ಚೂರು ಕಟ್ ಮಾಡ್ಬಿಡ್ರಲ್ಲ ಫುಲ್ ಜಳ ನಾವು ಆನ್ ಮಾಡೋದು ಹಿಂಗೆ ಕಾಟ್ ಮಾಡಂದ್ರ ಸೀದಾ ಮಾಡ್ರ ಇದು ಹೆಂಗೈತಿ ನೋಡ್ರಿ ಹಂಗೆ ಸೀದಾ ಮಾಡ್ರಿ ಹಂಗೆ ಮಾಡಲ್ಲ ಅಷ್ಟೇ ಆಲ್ಮೋಸ್ಟ್ ಎಲ್ಲ ರೆಡಿ ಆದವು ಫ್ರಂಟಿನವ 2 ಬ್ಯಾಕಿನವ 2 ಎತ್ರ ಸೌಂಡೇ ಬೇರೆ
ನಾಲ್ ರೆಡಿ ಆಗ್ತೈತಿ. ರೋಡಿ ಬಿದ್ಮೇಲೆ ಗೊತ್ತಾಗ ಸೌಂಡ್ ಹೆಂಗಿದೆ ಅಂತ ನಾಲಿಗೆ. ಉಡ್ಡಿ ಆಡ್ಸಕತ್ತಾರ ಹುಡ್ರು. ತಡಿ ಎಷ್ಟು ಕ್ಯೂಟ್ ಇದೆ ನೋಡ್ರಿ ಇದು. ಮಲ್ನಾಡ್ ಗಿಡ್ಡ ಕೃಷ್ಣ ಅಂತ ಹೇಳಿ. ಹಸ್ಕಿ, ಕುಟಾಣಿ ಹಸ್ಕಿ, ಫೀಮೇಲ್ ಇದೆ ಇದು. ವಿತ್ ಬ್ರೌನ್ ಐಸ್ ಬ್ಲೂ ಐಸ್. ಬಾರೆ ಸ್ವೀಟಿ ಬೈ ನೋಡ್ರಿ, ನಮ್ದು ಬೆಳ್ಳಿ ಇತ್ತಲ್ಲ ಅದಕ್ಕೆ ಬ್ಲೂ ಐಸ್, ಇದಕ್ಕೆ ಬ್ಲ್ಯಾಕ್ ಐಸ್ ಇದಕ್ಕೆ. ಬಟ್ ಫೀಮೇಲ್ ಚೆನ್ನಾಗಿದೆ, ಕ್ವಾಲಿಟಿನಲ್ಲಿ ಚೆನ್ನಾಗಿದೆ, ಕ್ವಾಲಿಟಿನೂ ಭಾಳ ಚೆನ್ನಾಗಿದೆ. ಲಾಂಗ್ ಕೋಟ್ಗಳು ಇದು. ಇದನ್ನು ಲಾಂಗ್ ಕೋಟಲ್ಲಿ ಭಾಳ ಸಾಕತ್ತು, ಭಾಳ ಕಷ್ಟ ಲಾಂಗ್ ಕೋಟ್. ಎಷ್ಟು ಕ್ಯೂಟ್ ಐತೆ ನೋಡ್ರಿ. ಲಾಂಗ್ ಕೋಟಿನ ಸಮಸ್ಯೆನೇ ಇದು. ಸ್ವಲ್ಪ ಮಿಸ್ ಆಯ್ತು ನೋಡಿ, ಬ್ಲಡ್ ಹೆಂಗ್ ಸ್ಟಾರ್ಟ್ ಆಯ್ತದೆ ಹಿಂಗೆ. ಸ್ವಲ್ಪ ಮಿಸ್ ಆಗ್ಬಿಟ್ರೆ ಬ್ಲಡ್ ಸ್ಟಾರ್ಟ್ ಆಗ್ಬಿಡ್ತೈತೆ. ಭಾಳ ಹುಷಾರು ನೋಡ್ಬೇಕು ನಾಳಲ್ಲಿ. ಅದಕ್ಕೆ ಮಿನಿಮಮ್ ಈಗ ಅಟ್ಲೀಸ್ಟ್ ಒಂದು 2 days ಆದ್ರೂ ಬೇಕೀಗ. ಅಷ್ಟೀಗ ಕಾಲು ಜಾಸ್ತಿ ಡೀಪ್ ಹೋಗ್ಬಿಡಿದೆ. ನಮ್ಮ ಮೂಗುರದ ಸ್ಕಿನ್ ಹೆಂಗೆ ಕಟ್ ಆಗ್ಬಿಟ್ಟು, ಸ್ವಲ್ಪ ಜಾಸ್ತಿ ಸ್ಕಿನ್ ಕಟ್ ಆಗ್ಬಿಟ್ರೆ ಹೆಂಗೆ ಬರುತ್ತೆ ಬ್ಲಡ್, ಸೇಮ್ ಅದೇ ರೀತಿನೇ ಆಗೋದು. ಸೊ ಭಾಳ ಹೋಗಿದೆ. ಒಂದು 2 days ಅಲ್ಲಿ ರೆಸ್ಟ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಅಂದ್ರೆ ಇಲ್ಲ ಅಂಥದ್ದೇನು ತೊಂದರೆ ಆಗಿಲ್ಲ. ಕುದುರೆ ಸ್ವಲ್ಪ ಬ್ಲಡ್ ಬಂದಿದ್ದಕ್ಕೆ ನಮ್ಮ ಅಯ್ಯಪ್ಪರು ಫುಲ್ ಕಣ್ಣಲ್ಲಿ ನೀರು ಬರ್ತಿದೆ ಪಾಪ. ಇದು ದಿಸ್ ಇಸ್ ಲವ್ ಆಫ್ ಅನಿಮಲ್ಸ್. ಅಯ್ಯಪ್ಪರು ಫುಲ್ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಮಾತಾಡ್ಬೇಡ್ರಿ ತಡೆದು ಮ್ಯಾಗ್ನೆಟ್ ಐತೆ ಮಾಡ್ತಾರೆ. ಬೆಂಡ್ ಮಾಡ್ಕೋಬೇಕಾಯ್ತು. ಸ್ವಲ್ಪ ಬ್ಲಡ್ ಬಂದಿದೆ. ಸ್ವಲ್ಪ ಲೈಕ್ ಏನು ಹೊಡಿಬೇಕಾದ್ರೆ ಸ್ವಲ್ಪ ಹೋಗ್ಬಿಡಿದೆ. ತಮಾಷೆ ಮಾಡ್ಬಿಡ್ರು ನೀವು. ಕೊಡಿಯಬೇಕಾದ್ರೆ ಹಿಂದೆ ಅವ್ರು ಇರ್ತಾರೆ, ನಿಮಗೇನಾಗಲ್ಲ. ಇಲ್ಲಿ ಬಿಡಿ. ಅವು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಗಗಳು ಹೋಗ್ಬಿಡ್ತಾವ. ಬಿಡು ಕೈ ಬಿಡು ಹಂಗೆ ಅಂತ ಬಿಡಬೇಕು.
ಇಲ್ಲಪ್ಪ ಇನ್ನೂ ಆಗ್ಬೇಕು ಎಲ್ಲರೂ ಫುಲ್ ಸಖತ್ ಎದರಾಕತ್ಬಿಟ್ಟಾರ ಎಲ್ಲರೂ. ಒಂದು ಶಾರ್ಟ್ ಮಿಸ್ ಆಗ್ಬಿಡ್ತಿದ್ರು ಈಗ. ಸೆಂಟರ್ ಒಂದು ತೆಗಿಬೇಕಾಯ್ತನ, ಸೆಂಟರ್ದ ಇವಾಗ ಸಿಕ್ತು. ಎಷ್ಟು ಹರಡ್ತಿರ್ತದೆ ಮುಂದಿನ ಕಾಲ ಹೆಂಗ ಹೊಡಿಸ್ಕೆ ಅಂತ, ಹಿಂದಿನ ಕಾಲಿಗೆ ಭಾಳ ಟಫ್ ಆಗ್ತಿದೆ ಕುದುರೆಯಲ್ಲಿ. ನೋಡ್ರಿ ಹೆಂಗೆ ಹೆಂಗೆ ಹಿಂಗೆ ಹೆಂಗೆ ಹೊಡಿತೈತೆ ನೋಡ್ರಿ. ಇನ್ನೊಂದು 4 ಮಳಿ ಹೊಡೆಯಕ್ಕೆ ಮಾಡ್ತಾ ಇದ್ರು ಪಿಸಲ ಶಬಾಷ್ ಮಾಡಿ ಎಷ್ಟು ಕಷ್ಟ. ಒಂದ್ ಕುದುರೆ ಸುಮ್ಮನೆ ಹೊಡಿಸ್ಕೊಂತ ಅದ ನೋಡ್ರಿ. ನಾನೇ ಅನ್ಕೊಂಡೆ ಎಷ್ಟು ಚೆನ್ನಾಗಿ ಹೊಡಿತಿತ್ತು. ಇವಾಗ ನೋಡ್ರಿ ಎಷ್ಟು ಕಷ್ಟ ಪಡ್ಬೇಕು. ನೋಡ್ರಿ ಎಷ್ಟು ಒದ್ದಾಡ್ತದ. ಹೇಳ್ಬೋದು ಕಾಲ್ ಕಟ್ಟಿದಾರೆ ಹಂಗೆ ಮಾಡ್ತೈತೆ ಅಂತ ಹೇಳಿ, ಬಟ್ ಹಂಗಲ್ಲ. ಅದು ಹೆಂಗ್ ಮಾಡ್ತಾವ ಅಂತಂದ್ರೆ ಕಾಲ್ ಬೀಸ್ ಹಾಕ್ಬಿಡ್ತಾವ ಹಿಂದೆ. ಕುದುರೆ ಪಾಪ ಗೊತ್ತಿಲ್ಲ ಇನ್ನ. ಸ್ವಲ್ಪ ಹಂಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಹಂಗೆ ವಾಕಿಂಗ್ ಮಾಡ್ತಾನೆ ಈಗ. ಸ್ವಲ್ಪ ಅರ್ಶನ ನಮ್ಮ ನ್ಯಾಚುರಲ್ ಟ್ರೀಟ್ಮೆಂಟ್ ಎಲ್ಲ ಅಷ್ಟೇ. ಸ್ವಲ್ಪ ಹಂಗೆ ಏನು ಆಗಬಾರ್ದು ಅಂತ ಸಾಕ್ಬಿಡಿ. ಪರವಾಗಿಲ್ಲ, ವಾಕಿಂಗಲ್ಲಿ ಕರೆಕ್ಟ್ ಇದೆ, ಪರವಾಗಿಲ್ಲ. ಒಂದು ವರ್ಷದ ಮೇಲೆ ಹೊಡ್ಸಿದ್ದೀವಿ ನಾನು ಇದಕ್ಕೆ ಕುದುರೆಗೆ. ವಾಕಿಂಗಲ್ಲಿ ಡಿಸ್ಟೆನ್ಸ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ. ಇನ್ಮೇಲಿಂದ ಹೋಲ್ಡ್ ಮಾಡೋದು ಭಾಳ ಕಷ್ಟ ಇದೆ ಕುದುರೆಗೆ. ಯಾಕೆ ಅಂತಂದರೆ ಈಗ ಅದಕ್ಕೆ ಪೇನ್ ಇರಲ್ಲ. ಮೊದಲಿಗಾದ್ರೆ ನಾವು ಲಗಾಮ್ ಹಿಡ್ಕೊಂಡು ಹ್ಯಾಂಡಲ್ ಮಾಡ್ತಿದ್ವಿ, ಬಟ್ ಇವಾಗ ಹೆಂಗಪ್ಪ ಅಂದರೆ ಪೇನ್ ಇರುತ್ತೆ ಈಗ. ನೆಕ್ಸ್ಟ್ ನೋಡೋಣ ರೈಡಿಂಗಲ್ಲಿ ನಾವು 2 ಕುದುರೆನ ಹಾಕೊಂಡು ರೈಡಿಂಗಲ್ಲಿ ನೋಡೋಣ ಎಷ್ಟು ಡಿಫ್ರೆನ್ಸ್ ಇದೆ ನಾಲ್ ಹೊಡೆದ ಮೇಲೆ. ಪ್ಲಸ್ ಆ ಸೌಂಡ್ ನೋಡೋಣ. ನಾಲ್ ಹೊಡೆದ ಮೇಲೆ ಒಂದೊಂದು ಏನಾಗ್ಬಿಡ್ತವೆ, ಕಾಲು ಹುಡ್ಕಂತವೆ. 2 ಅಕ್ಕಪಕ್ಕ ಏನು ಹಂಗೆ 2 ಕಾಲು ಹಿಂಗೆ ಇದು ಮಾಡ್ಕೊಂತವೆ, ಅಕ್ಕಪಕ್ಕ 2 ಕಾಲನ್ನ. ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಈ ಕುದುರೆ ಹೊಡ್ಕಂತಿಲ್ಲ. ಫೈನಲಿ 2 ಕುದುರೆದು ನಾವು ಮುಗಿಸಿದ್ವಿ. 2 ನಾಲ್ ಹೊಡೆದ ಮುಗಿಸಿದ್ವಿ. ಅಜ್ಜೋರು ಈಗ ಇನ್ನೊಂದು ಕುದುರೆ ಇದೆ ಇಲ್ಲೇ, ಇನ್ನೊಂದು ನಿಯರ್ ಬೈ ಒಂದು 2 ಕಿಲೋಮೀಟರ್ಸ್ ಇನ್ನೊಂದು ನುಕ್ಕರ ಇದೆ, ಸ್ಟಾಲಿನ್ ಇದೆ. ಅದಕ್ಕೆ ಹೋಗಿ ಹೊಡಿತಾರೆ ಈಗ ಅಜ್ಜರು. ಅಷ್ಟೇ ನಾವು ಸ್ವಲ್ಪ ಪೇಟ್ಕಿ ಪೂಜೆ ಹೋಗಿ ಬರೋಣ. ನಾವು ಸ್ವಲ್ಪ ಊಟ ಬೆಳಗಿಂದ ಏನು ಮಾಡಿಲ್ಲ ಇನ್ನೋರ್ಗು. ಬೆಳಗ್ಗೆ 6 ಗಂಟೆ ಬಂದವರು, ಅವಾಗಿನ ಸ್ಟಾರ್ಟ್ ಮಾಡಿದವರು. 2 ಕುದುರೆ ನಿಯರ್ ಅಬೌಟ್ ಹತ್ರ ಏನಿಲ್ಲಂದ್ರೆ ಈಗ 11 ಗಂಟೆ ಲಿಮಿಟ್ ಆಗಿದೆ. ಬರೀ 2 ಕುದುರೆಗೆ ಒಂದೊಂದು ಕಾಲಿಗೆ ನಿಯರ್ ಅಬೌಟ್ ಒಂದು ಅರ್ಧ ಗಂಟೆ ಬೇಕು ಒಂದೊಂದು ಕಾಲಿಗೆ. ನಡೆದಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ನೆಕ್ಸ್ಟ್ ನೋಡೋಣ, ಹಿಂಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.